ನೀವು ಈ ಈಸಿ ಹ್ಯಾಂಡ್ ರೈಟಿಂಗ್ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಜನರೇಟ್ ಮಾಡಬೇಕಾದ್ರೆ you must know all these strokes, and in this video we are going to generate the capital letters with the combination of 2 or 3 strokes. So let us start how to write capital letters. So before that, ಅದಕ್ಕಿಂತ ಮುಂಚೆ ನಿಮಗೆ ಈ ತರ 4 lines 1 2 3 4 ಇದು ಅಪ್ಪರ್ ಲೈನ್, ಕಂಟ್ರೋಲ್ ಲೈನ್, ಬೇಸ್ ಲೈನ್, ಲೋಯರ್ ಲೈನ್. ಯಾವಾಗಲೂ ಈ ಕ್ಯಾಪಿಟಲ್ ಲೆಟರ್ಸ್ ಏನಿದಾವೆ ಇವು ಈ ಬೇಸ್ ಲೈನ್ ಇಂದ ಮೇಲ್ಗಡೆನೆ ಇರ್ತವೆ, ಅಂದ್ರೆ ಮಿಡಿಲ್ ಝೋನ್ ಇಂದ ಅಪ್ಪರ್ ಝೋನ್ ವರೆಗೆ ಇರ್ತವೆ. ಅವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕೆಳಗಡೆ ಲೋಯರ್ ಝೋನ್ಗೆ ಬರೋದಿಲ್ಲ. ಸೊ ಹಾಗಾಗಿ ಮೊದಲೇ ಲೆಟರ್ ಎ ಬರಿಬೇಕಾದ್ರೆ ನಮಗೆ ಇಲ್ಲಿ ಯಾವ ಸ್ಟ್ರೋಕ್ಸ್ ಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ 3, ದೆನ್ 2, 3, ನೆಕ್ಸ್ಟ್ 2, ಆನಂತರ ಈ ಒಂದು ಸ್ಲೀಪಿಂಗ್ ಲೈನ್ ಇದೆ. ಸ್ಲೀಪಿಂಗ್ ಲೈನ್ ಅನ್ನ ನಾವು ಇಲ್ಲಿ ಹಾಕ್ಬೇಕು. ಇದಕ್ಕೆ ಲೈಟ್ ಆಗಿ ನೀವು ಟಚ್ ಅಪ್ ಕೊಟ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ. ದೆನ್ ಲೆಟರ್ ಬಿ, ಬಿಗೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಬೇಕು, ಬಿ. ನೆಕ್ಸ್ಟ್ ಇದಕ್ಕೆ ಕರ್ವ್ಸ್ ಬೇಕು. ನೋಡಿ ಕರ್ವ್ 6 ಇದೆಯಲ್ಲ, ಇದನ್ನ ನಾವು ಮೇಲ್ಭಾಗದಲ್ಲಿ ಈ ಅಪ್ಪರ್ ಝೋನ್ ಅಲ್ಲಿ ಸಣ್ಣದಾಗಿ ಬರ್ಕೊಳ್ತೀವಿ. ಸೊ ಈ ತರ ಬರ್ಕೊಂಡಾದ್ಮೇಲೆ ನಮಗೆ ಇನ್ನೂ ಒಂದು ಕರ್ವ್ ಬೇಕು. ಅದೇ ಕರ್ವನ್ನ ನಾವು ಈ ಮಿಡಿಲ್ ಝೋನ್ ಅಲ್ಲಿ ಸ್ವಲ್ಪ ಇದನ್ನ ನಾವು ದೊಡ್ಡದು ಮಾಡಿ ಹಾಕ್ಬೇಕು. ನೋಡಿ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರಬೇಕು. ಯಾವಾಗ್ಲೂ ಇದು ಚಿಕ್ಕದಿರಬಾರ್ದು, ಇದು ದೊಡ್ಡದಿರಬಾರ್ದು. ನೆಕ್ಸ್ಟ್ ಲೆಟರ್ ಸಿ ಆಲ್ರೆಡಿ ರೆಡಿ ಇದೆ. ನಾವು ಅದೇ ರೀತಿಯಾಗಿ ನಾವು ಸಿನ ಬರೀಬೇಕು, ಸಿ. ದೆನ್ ಡಿಗೆ ಏನ್ ಬೇಕು? ವಿ ನೀಡ್ ಸ್ಟ್ಯಾಂಡಿಂಗ್ ಲೈನ್. ಓಕೆ. ನೆಕ್ಸ್ಟ್ ದೆನ್ ವಿ ನೀಡ್ ಕರ್ವ್, ಲೆಫ್ಟ್ ಕರ್ವ್. 6 ಅನ್ನ ತಗೊಂಡು ನೀವು ಸ್ವಲ್ಪ ಬದಲಾವಣೆ, ಒಂಚೂರು ಬದಲಾವಣೆ ಮಾಡಿ ನೀವು ಈ ರೀತಿಯಾಗಿ ಬರೆದ್ರೆ ಡಿ ಕರೆಕ್ಟ್ ಆಗಿ ಬರುತ್ತೆ. ದೆನ್ ಇಗೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಬೇಕು. ಮತ್ತೇನ್ ಬೇಕು? ಸ್ಲೀಪಿಂಗ್ ಲೈನ್ ಬೇಕು. ನೋಡಿ ಸ್ಲೀಪಿಂಗ್ ಲೈನ್ ಬರೆಯುವಾಗ ನೀವು ಕ್ಯಾಪಿಟಲ್ ಇ ಬರೆಯುವಾಗ ಹೀಗೆ, ನಂತರ ಕೆಳಗಡೆ ಒಂದು ಸ್ಲೀಪಿಂಗ್ ಲೈನ್ ಬೇಕಾಗುತ್ತೆ. ಇದು ಸರಿ ಸಮ ಇರಬೇಕು. ಈ ಮಧ್ಯದಲ್ಲಿ ಒಂದು ಚಿಕ್ಕ ಸ್ಲೀಪಿಂಗ್ ಲೈನ್ ಹಾಕಿ ಹಿಂಗಂದ್ರೆ ಕ್ಯಾಪಿಟಲ್ ಇ ಆಗುತ್ತೆ. ನೀವು ಇ ಬರ್ದಿದ್ದೀರಿ ಅಂತಂದ್ರೆ ನೆಕ್ಸ್ಟ್ ಲೆಟರ್ ಎಫ್ ಬರೆಯೋದು ಕಷ್ಟ ಆಗಲ್ಲ. ನೋಡಿ ಇದಕ್ಕೂ ಕೂಡ ಸ್ಟ್ಯಾಂಡಿಂಗ್ ಲೈನ್ ಬೇಕು, ಸ್ಲೀಪಿಂಗ್ ಲೈನ್, ನಂತರ ಮಧ್ಯದಲ್ಲಿ ಚಿಕ್ಕದಿರಬೇಕು. ಸ್ವಲ್ಪ ಟಚ್ ಅಪ್ ಕೊಟ್ರೆ ಮುಗೀತು. ಇದು ಎಫ್ ಕ್ಯಾಪಿಟಲ್. ನೆಕ್ಸ್ಟ್ ಎಫ್ ಜಿಗೆ ನೀವು ಈ 5th ಕರ್ವ್ ಇದೆಯಲ್ಲ, ಇದನ್ನೇ ನಾವು ಇಲ್ಲಿ ತಂದು ನೀಟಾಗಿ ಬರೆದು, ನೋಡಿ ಇದನ್ನ ಸ್ವಲ್ಪ ನಾವು ಫಿನಿಶಿಂಗ್ ಮಾಡಬೇಕು. ಎಲ್ಲಿಂದ ಫಿನಿಶ್ ಮಾಡ್ಬೇಕಂದ್ರೆ ಈ ಮಧ್ಯದ ಗೆರೆ, ಈ ಕಂಟ್ರೋಲ್ ಇದೆಯಲ್ಲ, ಇಲ್ಲಿಂದ ಬಂದು ಜಸ್ಟ್ ಇದಕ್ಕೆ ಬಂದು ಸೇರಿಸಿದ್ರೆ ಇದು ಕ್ಯಾಪಿಟಲ್ ಜಿ ಆಯ್ತು. ನಂತರ ಎಚ್ ಏನ್ ಬೇಕು ನಮಗೆ? ಈ ಸ್ಟ್ರೋಕ್ 1 ಇದೆಯಲ್ಲ, ಸ್ಟ್ಯಾಂಡಿಂಗ್ ಲೈನ್, ಇದನ್ನೇ ನೀಟಾಗಿ 2 ಸರಿ ತುಂಬಾ ಗ್ಯಾಪ್ ಕೊಡದ ಹಾಗೆ ಬರ್ಕೊಂಡ್ಮೇಲೆ ಒಂದು ಸ್ಲೀಪಿಂಗ್ ಲೈನ್ ಮಧ್ಯದಲ್ಲಿ 2 ಜೋಡಿಸಿದ್ರೆ ಮುಗೀತು. ಇದಕ್ಕೆ ಈ ತರ ನೀವು ನೀಟಾಗಿ ಟಚ್ ಅಪ್ ಕೊಡ್ಬೋದು. ಎಚ್ ಆದ್ಮೇಲೆ ಐಗೆ ಈಗ ಆಲ್ರೆಡಿ ಸ್ಟ್ಯಾಂಡಿಂಗ್ ಲೈನ್ ರೆಡಿ ಇದೆ. ಸ್ಟ್ರೋಕ್ 1 ಅನ್ನ ನಾನು ಇಲ್ಲಿ ಬರ್ಕೊಳ್ತೀನಿ. ಬರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಶಾರ್ಟ್ ಆಗಿರುವಂತ ಸ್ಲೀಪಿಂಗ್ ಲೈನ್ ಮೇಲೆ ಮತ್ತು ಕೆಳಗೆ ಕೊಟ್ರೆ ನೀಟಾಗಿ ಐ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಜೆ ಯಾವುದ್ರ ಸಹಾಯದಿಂದ ಬರೀಬಹುದು ನಾವು? ನೋಡಿ ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಇದೆ,
ನಮಗೆ ಇನ್ನೊಂದು ಏನ್ ಬೇಕು, ಸ್ಲೀಪಿಂಗ್ ಲೈನ್ ಬೇಕು. ಈ ಸ್ಲೀಪಿಂಗ್ ಲೈನ್ ಲೋಯರ್ ಇದೆ, ಅದನ್ನ ಅಪ್ಪರ್ ಮಾಡ್ಕೋಬೇಕು. ನೋಡಿ ಈ ತರ ಕ್ಯಾಪಿಟಲ್ ಜೆ ಬರೆಯುವಾಗ ಹಿಂಗೆ ಸೀದಾ ಬಂದು ಒಂದು ಚೂರು ನೀವೇನ್ ಮಾಡ್ಬೇಕು, ಈ ಲೆಟರ್ ಹಿಂಭಾಗ ಒಂದು ಕರು ಕೊಡ್ಬೇಕು, ಸ್ಟ್ರೋಕ್ ಕೊಡ್ಬೇಕು. ಇಲ್ಲಿ ಮೇಲ್ಗಡೆ ಇಷ್ಟು ಸ್ಲೀಪಿಂಗ್ ಲೈನ್ ಅನ್ನ ಈ ಪ್ರಮಾಣದಲ್ಲಿ ಹಾಕ್ಬಿಟ್ರೆ ಜೆ ಆಯ್ತು. ನೆಕ್ಸ್ಟ್ ಕೆ, ಲೆಟರ್ ಕೆ, ವಿ ನೀಡ್ ಸ್ಟ್ರೋಕ್ 1, ಸ್ಟ್ಯಾಂಡಿಂಗ್ ಲೈನ್. ನಂತರ ಏನ್ ಬೇಕು ನೋಡಿ, ಒಂದು ಸ್ಟ್ರೋಕ್ 3 ಬೇಕು ಮತ್ತೆ 2 ಬೇಕು. ಮೊದಲು ಸ್ಟ್ರೋಕ್ 3, ದೆನ್ ಸ್ಟ್ರೋಕ್ 2. ನೋಡಿ ಕೆ ನ ನೀವು ಇದೇ ರೀತಿಯಾಗಿ ಬರೀಬೇಕು. ಕೆ ಎಲ್, ಎಲ್ಗೆ ಒಂದು ಸ್ಟ್ಯಾಂಡಿಂಗ್ ಲೈನ್, ಇನ್ನೊಂದು ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಎಲ್. ನೆಕ್ಸ್ಟ್ ಎಂ, ಲೆಟರ್ ಎಂ, ಎಂಗೆ ಸ್ಟ್ಯಾಂಡಿಂಗ್ ಲೈನ್, ದೆನ್ ಲೆಫ್ಟ್ ಸ್ಲ್ಯಾಂಟ್, then right slant, again standing line. ನೀವು ಇದೇ ರೀತಿಯಾಗಿ ಎಂ ಅನ್ನ ಬರೀಬೇಕು. ಕೆಲವರು ಎಂ ಅನ್ನ ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾರೆ, ಪೂರ ಇಲ್ಲಿ ಒಂದು ಲೋಯರ್ ಲೈನ್ಗೆ ಬೇಸ್ ಲೈನ್ಗೆ ಟಚ್ ಆಗಬೇಕು. ನೆಕ್ಸ್ಟ್ ಎಂ ಬರೆದ ಮೇಲೆ ಎನ್ ಕಷ್ಟ ಆಗಲ್ಲ, ಒಂದು ಸ್ಟ್ಯಾಂಡಿಂಗ್ ಲೈನು, ಒಂದು ಲೆಫ್ಟ್ ಸ್ಲ್ಯಾಂಟ್, ಅಗೈನ್ ಸ್ಟ್ಯಾಂಡಿಂಗ್ ಲೈನ್. ಇಷ್ಟು ಬರೆದ ಮೇಲೆ ನಿಮಗೆ ನೀಟಾಗಿ ಎನ್ ಜನರೇಟ್ ಆಗುತ್ತೆ. ಇದಾದ್ಮೇಲೆ ನಿಮಗೆ ಓ, ಓ ಆಲ್ರೆಡಿ ಸರ್ಕಲ್ ರೆಡಿ ಇದೆ, ಅದನ್ನು ನೀವು ಬಂದಿಲ್ಲಿ ಈ ಅಪ್ಪರ್ ಜೋನ್ ಮತ್ತು ಮಿಡಿಲ್ ಜೋನ್ಗೆ ನೀವು ರೆಸ್ಟ್ರಿಕ್ಟ್ ಮಾಡಿಬಿಟ್ರೆ ಅದು ಓ ಆಯ್ತು. ನೆಕ್ಸ್ಟ್ ಲೆಟರ್ ಪಿ, ಪಿಗೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಬೇಕು, ನಂತರ ಒಂದು ಲೆಫ್ಟ್ ಕರ್ವ್ ಬೇಕು. ಯಾವುದು ಲೆಫ್ಟ್ ಕರ್ವ್? 6. ಇದನ್ನ ಈ ಒಂದು ಮೇಲ್ಭಾಗದಲ್ಲಿ ಅಪ್ಪರ್ ಜೋನ್ ಅಲ್ಲಿ ಈ ತರ ಬರ್ಕೊಂಡ್ರೆ ಸಾಕು, ಚಿಕ್ಕದು ಬರ್ಕೊಂಡ್ರೆ ಪಿ ಕೂಡ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಕ್ಯೂ, ಕ್ಯೂ ಈಸ್ ನಥಿಂಗ್ ಬಟ್ ಸರ್ಕಲ್. ಈ ಓ ತರನೇ ಬರುತ್ತೆ ಅದು. ಈ ತರ ನೀವು ಬರ್ಕೊಂಡಾದ್ಮೇಲೆ ಇಲ್ಲಿಂದ ನೀವು ಕ್ಯೂನ ಈ ರೀತಿಯಾಗಿ ಬರಿಬೇಕು. ನೆಕ್ಸ್ಟ್ ಆರ್, ಆರ್ಗೆ ಏನ್ ಬೇಕು? ಒಂದು ಸ್ಟ್ಯಾಂಡಿಂಗ್ ಲೈನ್ ಬೇಕು, ಒಂದು ಲೆಫ್ಟ್ ಕರ್ವ್ ಬೇಕು, ಇನ್ನೊಂದು ಈ ಸ್ಲ್ಯಾಂಟ್ ಬೇಕು, ಲೆಫ್ಟ್ ಸ್ಲ್ಯಾಂಟ್. ಇದು ಆರ್ ಆಯ್ತು. ಓಕೆ. ಎಸ್, ಎಸ್ ಅನ್ನ ಈ ಎರಡೂ ಕರ್ವ್ಸ್ ಇದೆಯಲ್ಲ, ರೈಟ್ ಕರ್ವ್, ಲೆಫ್ಟ್ ಕರ್ವ್, ನಾವು ರೈಟ್ ಕರ್ವ್ ಅನ್ನ ಮೇಲ್ಗಡೆ ಬರೆದ್ರೆ ಲೆಫ್ಟ್ ಕರ್ವ್ ಅನ್ನ ಕೆಳಗಡೆ ಬರೀತೀವಿ. ಇದು ಎರಡನ್ನೂ ಕೂಡ ಕರೆಕ್ಟ್ ಆಗಿ ಜೋಡಿಸಿದೀವಿ ಅಂದ್ರೆ ಎಸ್ ಆಯ್ತು. ನೆಕ್ಸ್ಟ್ ಟಿ, ಟಿಗೆ ಏನ್ ಬೇಕು? ಸ್ಟ್ರೋಕ್ 1 ಬೇಕು. ಓಕೆ, ಸ್ಟ್ಯಾಂಡಿಂಗ್ ಲೈನ್ ಹಾಕಿ. ಆಮೇಲೆ ಇದಕ್ಕೊಂದು ಸ್ಲೀಪಿಂಗ್ ಲೈನ್ ಬೇಕು. ಸ್ಲೀಪಿಂಗ್ ಲೈನ್ ತುಂಬಾ ದೊಡ್ಡದು ಹಾಕಬಾರ್ದು, ಇಷ್ಟೇ ಇರಬೇಕು. ಟಿ. ನೆಕ್ಸ್ಟ್ ಟಿ ಆದ್ಮೇಲೆ ಯು, ಲೆಟರ್ ಯು. ಈಗ ಆಲ್ರೆಡಿ ಈ 7th ಸ್ಟ್ರೋಕ್ ರೆಡಿ ಇದೆ. ನಾವು ಅದೇ ರೀತಿಯಾಗಿ ಬರಿಬೇಕು. ಯು. ವಿ ನೋಡಿ, ಈ ಎರಡೂ ಕಾಂಬಿನೇಷನ್ ಆಫ್ ಸ್ಟ್ರೋಕ್ಸ್ ಸ್ಲ್ಯಾಂಟ್ಸ್ ಇಂದ ವಿ ಲೆಟರ್ ಅನ್ನ ಜನರೇಟ್ ಮಾಡಬಹುದು. ಒಂದು ಲೆಫ್ಟ್ ಸ್ಲ್ಯಾಂಟ್, ಇನ್ನೊಂದು ರೈಟ್ ಸ್ಲ್ಯಾಂಟ್. ವಿ ಜನರೇಟ್ ಆಯಿತು. ನೆಕ್ಸ್ಟ್ ಡಬ್ಲ್ಯೂ, ಎರಡು ವಿ ಬರೆದ ಡಬ್ಲ್ಯೂ ಆಗ್ಬಿಡುತ್ತೆ. ಹಾಗಾಗಿ ನಮಗೆ ಈ 2-3 ಸ್ಟ್ರೋಕ್ಸ್ ಅನ್ನು ಬಳಸಿಕೊಂಡು ಜೊತೆಗೆ ಒಂದು ಸ್ಟ್ಯಾಂಡಿಂಗ್ ಲೈನ್, ಇದು ಉಲ್ಟಾ ಎಂ ಇದ್ದಾಗೆ ನೋಡಿ, ರೈಟ್ ಸ್ಲ್ಯಾಂಟ್, ಲೆಫ್ಟ್ ಸ್ಲ್ಯಾಂಟ್, ಅಗೈನ್ ಸ್ಟ್ಯಾಂಡಿಂಗ್ ಲೈನ್. ಓಕೆ. ಆಫ್ಟರ್ ಡಬ್ಲ್ಯೂ
ಎಕ್ಸ್. ಎಕ್ಸ್ಗೆ 2 ಮತ್ತೆ 3 ಸ್ಟ್ರೋಕ್ಸ್ ಕಾಂಬಿನೇಷನ್ ಆಗುತ್ತೆ. ಮೊದಲು ನೀವು ಲೆಫ್ಟ್ ಸ್ಲ್ಯಾಂಟ್ ಅನ್ನು ಹಾಕಿ ಆಮೇಲೆ ರೈಟ್ ಸ್ಲ್ಯಾಂಟ್ ಅನ್ನ ಕರೆಕ್ಟ್ ಆಗಿ ನೋಡಿ, ಈ ಅಕ್ಷರಗಳು ಈ ಲೈನ್ಸ್ ಕ್ರಾಸಿಂಗ್ ಕರೆಕ್ಟ್ ಈ ಲೈನ್ ಅಲ್ಲಿ ಇರಬೇಕು. ಎಕ್ಸ್ ವೈ. ಈ ವೈ ಅನ್ನು ಬರೆಯುವಾಗ ಬಹಳಷ್ಟು ಜನ ತಪ್ಪು ಮಾಡ್ತೀವಿ ನೋಡಿ. ಹೆಚ್ಚು ಕಡಿಮೆ ಇದು ವಿ ತರನೇ ಬರುತ್ತೆ ಮೇಲ್ಗಡೆ ಭಾಗ, ಬಟ್ ಇದು ಬರೆಯುವಾಗ ಕರೆಕ್ಟ್ ಆಗಿ ಸ್ವಲ್ಪ ಅಗಲ ಮಾಡಿ, ನೀವು ವಿ ಶೇಪ್ ಅನ್ನೇ ಸ್ವಲ್ಪ ಅಗಲ ಮಾಡಿ ಬರೆದು ಕೆಳಗಡೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಇಡಬೇಕು. ಇದು ಬಂದು ಬೇಸ್ ಲೈನಿಗೆ ಟಚ್ ಆಗಬೇಕು. ವೈ. ನೆಕ್ಸ್ಟ್ ಝೆಡ್. ಝೆಡ್ ಯಾವ್ಯಾವ ಸ್ಟ್ರೋಕ್ಸ್ ಕಾಂಬಿನೇಷನ್ ಜನರೇಟ್ ಆಗುತ್ತೆ? 1, 2 ಸ್ಲೀಪಿಂಗ್ ಲೈನ್, 1 ರೈಟ್ ಸ್ಲ್ಯಾಂಟ್. ಮೊದಲು ಸ್ಲೀಪಿಂಗ್ ಲೈನ್, ನೆಕ್ಸ್ಟ್ ರೈಟ್ ಸ್ಲ್ಯಾಂಟ್, ಅಗೈನ್ ಸ್ಲೀಪಿಂಗ್ ಲೈನ್. ನೋಡಿ, ಹೀಗೆ ನೀವು ಬ್ಯೂಟಿಫುಲ್ ಆಗಿ ಈ ಒಂದು ಪ್ಲೇನ್ ಹ್ಯಾಂಡ್ ರೈಟಿಂಗ್ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಜನರೇಟ್ ಮಾಡ್ಬೋದು. ಅದಕ್ಕೆ ನೀವು ಈ ರೇಖೆಗಳನ್ನ ಸರಿಯಾಗಿ ಅಭ್ಯಾಸ ಮಾಡಬೇಕು. ಇಫ್ ಯು ಆರ್ ಪರ್ಫೆಕ್ಟ್ ಇನ್ ಸ್ಟ್ರೋಕ್ಸ್ ಪ್ರಾಕ್ಟೀಸಿಂಗ್, ಡೆಫಿನೆಟ್ಲಿ ಯುವರ್ ಔಟ್ಕಮ್ ವಿಲ್ ಬಿ excellent. Thank you very much. Thank you for watching this video. If you like this video, please subscribe to Gangotri Success Academy and press bell